श्रीसत्यविजयाम्बोधेः जातं सत्यप्रियामृतम् जरामृतिजङ्घनीतु विबुधानां मुदे सदा। ಗಾರ್ಲ್ಪಾಡ ವಂಶದಲ್ಲಿ ಬಂದಿರುವಂತಹ ವಿದ್ವತ್ತು, ಜ್ಞಾನ, ವೈರಾಗ್ಯ, ಭಕ್ತಿಗಳ ಶಿಖಾಮಣಿಗಳಾದ ರಾಮಾಚಾರ್ಯರು ಸತ್ಯಪ್ರಿಯ ತೀರ್ಥರು. ಗುರುಗಳಾದ ಸತ್ಯಪೂರ್ಣ ತೀರ್ಥರು ತೀರ್ಥಯಾತ್ರೆಯನ್ನು ಮಾಡುತ್ತಾ ವೆಂಕಟಾಚಲ ಬಂದರು. ಆ ವೆಂಕಟಾಚಲದಲ್ಲಿ ಮೂಲರಾಮದೇವರ ಪೆಟ್ಟಿಗೆಯನ್ನು ಹೊತ್ತುಕೊಂಡು ವಸ್ತ್ರದ ಚೀಲವನ್ನು ಭುಜದ ಮೇಲೆ ಹೊತ್ತುಕೊಂಡು ಹೋಗುವಾಗ ಶಿಷ್ಯರು ಬಂದು, ಸ್ವಾಮಿ, ನಿಮಗೆ ಆ ರಾಮದೇವರ ಚೀಲವನ್ನು ಹೊತ್ತುಕೊಂಡು ಹೋಗುವುದು ಶ್ರಮವಾಗುತ್ತಾ ಇದೆ, ನಾವು ಅದನ್ನು ಸ್ವೀಕಾರ ಮಾಡುತ್ತೇವೆ ಎಂದು ಹೇಳಿದಾಗ, ಯಾರು ದಶಮಿ, ಏಕಾದಶಿ, ದ್ವಾದಶ ದಿನಗಳನ್ನು, ದಿನತ್ರಯಗಳನ್ನು ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯಾದಿ ಧರ್ಮಗಳನ್ನು ಪಾಲನೆ ಮಾಡುತ್ತೀರೋ ಅವರು ಬನ್ನಿ, ಹೊತ್ತುಕೊಳ್ಳಿ ಎಂದು ಹೇಳಿದರು. ಆಗ ದಿನತ್ರಯಗಳನ್ನು ಸರಿಯಾಗಿ ಪರಿಪಾಲನೆ ಮಾಡುವಂತಹ ಮಹಾಜ್ಞಾನಿಗಳು ಗಾರ್ಲಪಾಡ ರಾಮಾಚಾರ್ಯರು ಮುಂದೆ ಬಂದರು. ರಾಮದೇವರ ಚೀಲವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬೆಟ್ಟವನ್ನು ಏರುವುದನ್ನು ಪ್ರಾರಂಭ ಮಾಡಿ ಶ್ರೀನಿವಾಸ ದೇವರ ದರ್ಶನವನ್ನು ಪಡೆದು ಪುನಃ ಶ್ರೀಮಠಕ್ಕೆ ಬರುವವರೆಗೂ ಕೂಡ ರಾಮಾಚಾರ್ಯರು ಸಮಗ್ರವಾದ ಶ್ರೀಮನ್ಯಾಯಸುಧಾ ಮತ್ತು ಅಭಿನವ ಚಂದ್ರಿಕಾ ಗ್ರಂಥಗಳನ್ನು ಅನುವಾದ ಮಾಡುತ್ತಾ ಬಂದರು. ಇವರ ದಿವ್ಯವಾದ ಆ ಪಾಂಡಿತ್ಯ, ಶುದ್ಧವಾದ ಚಾರಿತ್ರ್ಯ ಮತ್ತು ಜ್ಞಾನ ಹಾಗೂ ವೈರಾಗ್ಯಗಳನ್ನು ಕಂಡು ಸತ್ಯಪೂರ್ಣ ತೀರ್ಥರು ಇವರಿಗೆ ವಿಜಯದಶಮಿಯ ದಿವಸ ಶುಭ ಮುಹೂರ್ತದಲ್ಲಿ ಇಟಗಿ ಎಂಬ ಗ್ರಾಮದಲ್ಲಿ ಸನ್ಯಾಸ ಪ್ರದಾನ ಮಾಡಿದರು. ಸತ್ಯವರ್ಯ ತೀರ್ಥ ಎಂಬುದಾಗಿ ನಾಮಕರಣವನ್ನೂ ಮಾಡಿದರು. ಅನಂತರದಲ್ಲಿ ಸತ್ಯವರ್ಯ ತೀರ್ಥರಿಗೆ ಅಣುಸಂಸ್ಥಾನವನ್ನು ಕೊಟ್ಟು ದಿಗ್ವಿಜಯಕ್ಕಾಗಿ ಆಜ್ಞಾಪಿಸಿದರು. ಸತ್ಯವರ್ಯ ತೀರ್ಥರು ಅಣುಸಂಸ್ಥಾನ ಸಮೇತರಾಗಿ ಭಾಗ್ಯನಗರ ಮುಂತಾದ ಎಲ್ಲ ಊರುಗಳನ್ನು ಸಂಚಾರ ಮಾಡಿದರು. ಸಂಚಾರ ಮಾಡುತ್ತಾ ಮಾಡುತ್ತಾ ತಮ್ಮ ವಿದ್ವತ್ತಿನಿಂದ ಅನೇಕ ರಾಜರುಗಳನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಅನೇಕ ಭೂಮಿಗಳನ್ನು ಕಾಣಿಕೆಯಾಗಿ ಪಡೆದರು. ಒಂದು ದಿವಸ ಸತ್ಯವರ್ಯ ತೀರ್ಥರು ಸಂಚಾರ ಕ್ರಮೇಣ ಕೃಷ್ಣಾ ನದಿಯ ಕೊಪ್ಪರ ಕ್ಷೇತ್ರಕ್ಕೆ ಬಂದರು. ಕೃಷ್ಣೆಯ ಮಂಗಲ ಜಲದಲ್ಲಿ ಸ್ನಾನ ಮಾಡಿದರು. ನೆರೆದ ಎಲ್ಲ ಭಕ್ತರಿಗೆ ಮುದ್ರಾದಿಗಳನ್ನು ಕೊಟ್ಟರು. ಅಲ್ಲಿ ಒಬ್ಬ ಸ್ಮಾರ್ತ ಜಿಜ್ಞಾಸುವಾದ ವ್ಯಕ್ತಿ ಇವರ ದಿವ್ಯವಾದ ಪಾಂಡಿತ್ಯವನ್ನು ಕಂಡು
ಗುರುಗಳಿಂದ ವೈಷ್ಣವ ದೀಕ್ಷೆಯನ್ನು ಪಡೆದರು. ವೈಷ್ಣವ ದೀಕ್ಷೆಯನ್ನು ಪಡೆದ ದಿನದಲ್ಲಿಯೇ ಅವರ ಮಗ ಕೃಷ್ಣಾ ನದಿಯಲ್ಲಿ ಮುಳುಗಿ ಅಸುನೀಗಿದ. ಜನರೆಲ್ಲರೂ ಕೃಷ್ಣಾ ನದಿಯಲ್ಲಿ ಆ ಮಗುವನ್ನು ಹುಡುಕುತ್ತಾ ಇದ್ದಾರೆ. ಕೊನೆಗೆ ನಿಶ್ಚೇಷ್ಟವಾದ ದೇಹವನ್ನು ಹೊರಗೆ ತೆಗೆದರು. ಮೃತನಾದ ಮಗುವನ್ನು ನೋಡಿ ತಾಯಿ ಜೋರಾಗಿ ಕಿರಿಚುತ್ತಾ, ನಾವು ವೈಷ್ಣವರಾದ ಕಾರಣಕ್ಕೆ ನಮ್ಮ ಮಗ ಸತ್ತು ಹೋದ, ಮೃತನಾಗಿದ್ದಾನೆ ಎಂದು ಜೋರಾಗಿ ಕೂಗುತ್ತಾ ಇದ್ದಾಳೆ. ಆ ಮಾತು ತಕ್ಷಣದಲ್ಲಿ ಗೊತ್ತಾಯಿತು ಗುರುಗಳಾದ ಸತ್ಯವರ್ಯ ತೀರ್ಥರಿಗೆ. ಆಗ ಸತ್ಯವರ್ಯ ತೀರ್ಥರು ಆ ಮಗು ಇರುವ ಸ್ಥಳಕ್ಕೆ ಬಂದು ಮಧ್ಯದಲ್ಲಿ ಒಂದು ಪರದೆಯನ್ನು ಕಲ್ಪಿಸಿ ಅದರ ಈ ಕಡೆಗೆ ನಿಂತು ಆ ಶವ ದರ್ಶನವನ್ನು ಮಾಡದೆ ಈ ಕಡೆಯಿಂದ ತಮ್ಮ ಕೈಯಲ್ಲಿ ನೀರನ್ನು ಅಭಿಮಂತ್ರಣ ಮಾಡಿ ಆ ಮಗುವಿಗೆ ಪ್ರೋಕ್ಷಣೆ ಮಾಡಿದರು. ಶ್ರೀಪಾದರ ಅನುಗ್ರಹದಿಂದ ಆ ಮಗು ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತ. ಎಲ್ಲರಿಗೂ ತುಂಬ ಆಶ್ಚರ್ಯವೋ ಆಶ್ಚರ್ಯ. ಸತ್ಯವರ್ಯ ತೀರ್ಥರ ಅಪಾರವಾದ ಮಹಿಮೆಯನ್ನು ಕಂಡು ನಮೋ ನಮಃ ಎಂದರು. ಇಂತಹ ಸತ್ಯವರ್ಯ ತೀರ್ಥರ ಪಾಂಡಿತ್ಯ, ಅವರ ತಪಶ್ಚರ್ಯ, ಅವರ ಪವಾಡಗಳನ್ನು ಕಂಡು ಜನರೆಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ಈ ವಿಷಯ ಗುರುಗಳಾದ ಸತ್ಯಪೂರ್ಣ ತೀರ್ಥರಿಗೆ ತಿಳಿಯಿತು. ಆಗ ಸತ್ಯಪೂರ್ಣ ತೀರ್ಥರು ಸತ್ಯಪ್ರಿಯ ತೀರ್ಥರಿಗೆ ಅರ್ಥಾತ್ ಸತ್ಯವರ್ಯ ತೀರ್ಥರಿಗೆ ಪತ್ರವನ್ನು ಬರೆದರು. ನೀವು ಮೂಲರಾಮದೇವರ, ದಿಗ್ವಿಜಯರಾಮದೇವರ, ವೇದವ್ಯಾಸ ದೇವರ ಅರ್ಚಕರು. ನಿಮ್ಮ ಪಾಂಡಿತ್ಯವನ್ನು ಎಂದಿಗೂ, ನಿಮ್ಮ ತಪಸ್ಸನ್ನು ಎಂದಿಗೂ ಈ ರೀತಿಯಾಗಿ ಖರ್ಚು ಮಾಡಬೇಡಿ, ಅದು ಸರಿಯಲ್ಲ ಎಂಬುದಾಗಿ ತಿಳಿಸಿದರು. ಮುಂದೆ ಕೆಲವು ದಿವಸಗಳ ನಂತರ ಅನೇಕ ಜನರಿಂದ ಗುರುಗಳಲ್ಲಿ ಹಾಗೂ ಶಿಷ್ಯರಲ್ಲಿ ಒಂದು ವಿರಸ ಹುಟ್ಟುವ ಹಾಗೆ ನಡೆಯಿತು. ಆಗ ಸತ್ಯಪೂರ್ಣ ತೀರ್ಥರು ಸತ್ಯವರ್ಯ ತೀರ್ಥರನ್ನು ಕರೆಸಿಕೊಂಡು ಅಣುಸಂಸ್ಥಾನವನ್ನು ಸಮರ್ಪಣೆ ಮಾಡುವುದಾಗಿ ತಿಳಿಸಿದರು. ಆಗ ಸತ್ಯವರ್ಯ ತೀರ್ಥರು ತ್ವಯೇವ ದತ್ತಂ ಪದಮೈಂದ್ರ ಮೂರ್ಜಿತಂ ಎಂದು ಹೇಳುವ ಹಾಗೆ ಭಗವಂತ ಕೊಟ್ಟ ಭಾಗ್ಯವನ್ನು ಭಗವಂತನಿಗೇ ಸಮರ್ಪಣೆ ಮಾಡುತ್ತೇನೆ ಎಂದು ಗುರುಗಳಿಗೆ ಸಮರ್ಪಿಸಿ ತಾವು ದಿಗ್ವಿಜಯಕ್ಕೆ ತೆರಳಿದರು. ಅನಂತರ ಯಾತ್ರಾಕ್ರಮೇಣ ಸತ್ಯಪೂರ್ಣ ತೀರ್ಥರು ಮತ್ತೊಮ್ಮೆ ವೆಂಕಟಾದ್ರಿಗೆ ಬಂದರು. ಅಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಜ್ಞಾನಾನಂದ ಘನನಾದ ಶ್ರೀನಿವಾಸನ ದರ್ಶನವನ್ನು ಪಡೆದು ಮನ್ನಾರುಗುಡಿಯಲ್ಲಿ ಇರುವಂತಹ ಬಾಬಾಚಾರ್ಯರನ್ನು ಕರೆಯಿಸಿ ಕೂಡಲೇ ಅವರಿಗೆ ಆಶ್ರಮವನ್ನಿತ್ತರು. ಅವರಿಗೆ ಶ್ರೀ ಸತ್ಯವಿಜಯ ತೀರ್ಥ ಎಂಬುದಾಗಿ ನಾಮಕರಣ ಮಾಡಿದರು. ಮಾಡಿ ಅನಂತರ ಅವರಿಗೆ ದಿಗ್ವಿಜಯವನ್ನು ಮಾಡುವುದಕ್ಕೆ ಅನುಗ್ರಹಿಸಿದರು. ಮುಂದೆ ಸತ್ಯಪೂರ್ಣ ತೀರ್ಥರು ಶಿಷ್ಯರಿಂದ ಸಹಿತರಾಗಿ ಅನೇಕ ಗೃಹಸ್ಥ ಶಿಷ್ಯರಿಂದ ಕೂಡಿಕೊಂಡು
ಗಂಗಾಯಾತ್ರೆಗೆ ತೆರಳಿದರು. ಆ ಗಂಗಾಯಾತ್ರೆ ತೆರಳುವ ಸಮಯದಲ್ಲಿ ಸತ್ಯವರಿಯ ತೀರ್ಥರಿಗೆ ತಿಳಿಯಿತು, ಗುರುಗಳ ಜೊತೆಗೆ ಕೃಷ್ಣವೇಣಿ ನದಿಯವರೆಗೆ ತಾವು ಕೂಡ ಹಿಂಬಾಲಿಸಿದರು. ಸತ್ಯಪೂರ್ಣ ತೀರ್ಥರು ಆ ಸತ್ಯವರಿಯ ತೀರ್ಥರಲ್ಲಿಯ ಶುದ್ಧವಾದ ಮನಸ್ಸನ್ನು ಅರಿತು ಪರಮ ಸಂತುಷ್ಟರಾಗಿ ಅವರೊಂದಿಗೆ ಮಾತನಾಡಿ ಅವರನ್ನು ಸಮಾಧಾನಪಡಿಸಿದರು. ಈಗ ನಾವು ನಮ್ಮ ಶಿಷ್ಯರಾದ ಸತ್ಯವಿಜಯ ತೀರ್ಥರಿಗೆ ಎಲ್ಲ ಸಂಸ್ಥಾನವನ್ನು ಒಪ್ಪಿಸಿದ್ದೇವೆ. ಅನಂತರದಲ್ಲಿ ಕೊಟ್ಟ ಮಾತನ್ನು ನಾವು ತಪ್ಪಲಾರೆವು. ಸತ್ಯವಿಜಯ ತೀರ್ಥರ ಅನಂತರದಲ್ಲಿ ನೀವೇ ಈ ಸಮಗ್ರವಾದ ಸಂಸ್ಥಾನವನ್ನು ಪಡೆಯುತ್ತೀರಿ, ನೀವೇ ಈ ಪೀಠಕ್ಕೆ ಅಧಿಪತಿಗಳಾಗುತ್ತೀರಿ ಎಂಬುದಾಗಿ ಅನುಗ್ರಹವನ್ನು ಮಾಡಿದರು. ಮುಂದೆ ಲಕ್ಕುಂಡಿ ಆನಂದಾಚಾರ್ಯರು ಶ್ರೀಮಠದ ಮುಖ್ಯಸ್ಥರು. ಅವರು ಆಲೋಚನೆ ಮಾಡಿ ಇಬ್ಬರು ಯತಿಗಳು ಪರಮಸಾಧಕರಾಗಿದ್ದಾರೆ, ಈ ಇಬ್ಬರು ಯತಿಗಳಲ್ಲಿ ಪರಸ್ಪರ ಯಾವ ಅಸಮಾಧಾನವೂ ಇಲ್ಲ, ಹಾಗಾಗಿ ಇವರಲ್ಲಿ ವಯಸ್ಸಿನಲ್ಲಿ ಚಿಕ್ಕವರು ಸತ್ಯವರಿಯ ತೀರ್ಥರು, ದೊಡ್ಡವರು ಸತ್ಯವಿಜಯ ತೀರ್ಥರು. ಆದರೆ ಆಶ್ರಮದಲ್ಲಿ ಜ್ಯೇಷ್ಠರು ಸತ್ಯವರಿಯ ತೀರ್ಥರು, ಕನಿಷ್ಠರು ಸತ್ಯವಿಜಯ ತೀರ್ಥರು. ಅದಕ್ಕಾಗಿ ಇವರಿಬ್ಬರಲ್ಲಿ ದಂಡ ವ್ಯತ್ಯಾಸವನ್ನು ಮಾಡಿ ಯಾರು ಆಶ್ರಮದಲ್ಲಿ ಕನಿಷ್ಠರಾಗಿದ್ದಾರೆ ಅವರು ತಮ್ಮ ದಂಡವನ್ನು ಶಿಷ್ಯರಿಗೆ ಕೊಟ್ಟು, ಶಿಷ್ಯರ ಜ್ಯೇಷ್ಠ ಯತಿಗಳ ದಂಡವನ್ನು ತಾವು ಸ್ವೀಕಾರ ಮಾಡಿದಾಗ ಕನಿಷ್ಠರಾದ ಯತಿಗಳು ಕೂಡ ಜ್ಯೇಷ್ಠರಾಗಿ ಬಿಡುತ್ತಾರೆ ಎಂಬ ನಿಯಮಾನುಸಾರವಾಗಿ ದಂಡ ವ್ಯತ್ಯಾಸವನ್ನು ಮಾಡಿಕೊಂಡು ಸತ್ಯವಿಜಯ ತೀರ್ಥರಿಂದ ಸತ್ಯವರಿಯ ತೀರ್ಥರಿಗೆ ಪುನಃ ಆಶ್ರಮದಾನವಾಯಿತು. ಅವರಿಗೆ ನಾಮಕರಣವನ್ನೂ ಮಾಡಿದರು. ಅವರು ಸತ್ಯವರ್ಯ ತೀರ್ಥರು ಎನ್ನುವ ನಾಮದ ಅನಂತರದಲ್ಲಿ ಅವರಿಗೇನೆ ಸತ್ಯಪ್ರಿಯ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡಿದರು. ಕೆಲವು ದಿವಸಗಳ ಅನಂತರ ಕೋಲ್ಪೂರಿನಲ್ಲಿ ಸತ್ಯಪೂರ್ಣ ತೀರ್ಥರು ವೃಂದಾವನವನ್ನು ಪ್ರವೇಶ ಮಾಡಿದ ಮೇಲೆ ಇಬ್ಬರು ಸತ್ಯಪ್ರಿಯ ತೀರ್ಥರು ಹಾಗೂ ಸತ್ಯವಿಜಯ ತೀರ್ಥರು ಸೇರಿಕೊಂಡು ಗುರುಗಳ ಮಹಾಸಮಾರಾಧನೆಯನ್ನು ವಿಜೃಂಭಣೆಯಿಂದ ಮಾಡಿದರು. ಮುಂದೆ ಸತ್ಯಪ್ರಿಯ ತೀರ್ಥರು ಸಂಚಾರ ಮಾಡುತ್ತಾ ಮೇಲುಕೋಟೆಗೆ ಬಂದರು. ಅಲ್ಲಿಯ ರಾಜನಿಂದ ಸನ್ಮಾನಿತರಾದರು. ಪ್ರಾತಃ ಕಾಲದಲ್ಲಿ ನರಸಿಂಹದೇವರ ದರ್ಶನಕ್ಕೆ ಹೋದರೆ ಅರ್ಚಕರೇ ಬಂದಿಲ್ಲ. ನರಸಿಂಹದೇವರ ಗುಡಿಯ ಬಾಗಿಲು ಬೀಗದಿಂದ ಮುದ್ರಿತವಾಗಿದೆ. ಆಗ ಬೀಗವನ್ನು ತರುವುದಕ್ಕಾಗಿ ಎಲ್ಲರೂ ಶಿಷ್ಯರು ಓಡಿ ಹೋಗಿದ್ದಾರೆ. ಆದರೆ ಸತ್ಯಪ್ರಿಯ ತೀರ್ಥರು ತಮ್ಮ ಕೇವಲ ಹಸ್ತಸ್ಪರ್ಶದಿಂದ ಆ ಬೀಗ ಕಳಚಿ ಕೆಳಗಡೆ ಬಿತ್ತು. ಆಗ ನರಸಿಂಹದೇವರ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದರು. ರಾಜರಿಗೆ ಈ ಗುರುಗಳ ಮಹಾಮಹಿಮೆಯನ್ನು ಕಂಡು ಅರಿವಾಯಿತು. ಇವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ, ನಾನು ಇವರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳಬೇಕು ಎಂದು ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರ ಶಿಷ್ಯರಾದರು. ಅನಂತರ ಸತ್ಯಪ್ರಿಯ ತೀರ್ಥರು
ವಿಜಯವಾಡಕ್ಕೆ ತಾವು ಪ್ರಯಾಣವನ್ನು ಬೆಳೆಸುತ್ತಾರೆ. ಅಲ್ಲಿರುವ ಭಕ್ತರು ಆ ಕೃಷ್ಣಾ ನದಿಯಲ್ಲಿ ಅನೇಕ ಮೊಸಳೆಗಳಿವೆ, ಆ ಮೊಸಳೆಗಳು ಇರುವುದರಿಂದ ಯಾರೂ ಅಲ್ಲಿ ಸ್ನಾನಕ್ಕೆ ಹೋಗಬಾರದು ಎಂದು ತಡೆದರು. ಆಗ ಸತ್ಯಪ್ರಿಯ ತೀರ್ಥರು, ರಾಮದೇವರಿದ್ದಾನೆ, ರಕ್ಷಣೆ ಮಾಡುತ್ತಾನೆ, ನಾವು ನದಿ ಸ್ನಾನ ಮಾಡಲೇಬೇಕು ಎಂದು ಕೃಷ್ಣಾ ನದಿಗೆ ಹೊರಟರು. ಕೃಷ್ಣಾ ನದಿಯಲ್ಲಿ ತಾವು ಸ್ನಾನ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಇರುವ ಎಲ್ಲ ಕ್ರೂರ ಪ್ರಾಣಿಗಳು ದೂರ ಹೋದವು. ಸುಸೂತ್ರವಾಗಿ ಸ್ನಾನ ಪಾನಾದಿಗಳನ್ನು ಮಾಡಿ ಹೊರಟು ಬಂದರು. ಅಲ್ಲಿಯ ಜನ ಗುರುಗಳ ಈ ಪವಾಡವನ್ನು ಕಂಡು ಸತ್ಯಪ್ರಿಯ ತೀರ್ಥರನ್ನು ತುಂಬ ಹೊಗಳಿದರು. ಮುಂದೆ ಸತ್ಯಪ್ರಿಯ ತೀರ್ಥರು ಸಂಚಾರ ಕ್ರಮೇಣ ನಾರಾಯಣಪೇಟೆಗೆ ಬಂದಿದ್ದಾರೆ. ಅಲ್ಲಿ ತಾವಿದ್ದ ಸ್ಥಳದಲ್ಲಿಯೇ ಪೂಜೆಗೆ ಅನುಕೂಲ ಮಾಡಿಕೊಡುವುದಕ್ಕಾಗಿ ಶಿಷ್ಯರಿಗೆ ಆದೇಶ ಮಾಡಿದರು. ಆಗ ಶಿಷ್ಯರು, ಸ್ವಾಮಿ, ಈ ಊರಿನಲ್ಲಿ ಬಾವಿಯೇ ಇಲ್ಲ, ನೀರು ಸಿಗುವುದು ತುಂಬ ಕಷ್ಟವಾಗಿದೆ ಎಂದು ಹೇಳಿದಾಗ ಸತ್ಯಪ್ರಿಯ ತೀರ್ಥರು ದಂಡದಿಂದ ಒಂದು ಸ್ಥಳವನ್ನು ನಿರ್ದೇಶ ಮಾಡಿ, ಈ ಸ್ಥಳವನ್ನು ತೋಡಿರಿ, ಅಲ್ಲಿ ಅವಶ್ಯವಾಗಿ ನೀರು ಬರುತ್ತೆ ಎಂದು ತಿಳಿಸಿದರು. ಆಗ ಗಂಗಾದೇವಿಯ ಅನುಗ್ರಹದಿಂದ ಸತ್ಯಪ್ರಿಯ ತೀರ್ಥರು ತೋರಿಸಿದ ಸ್ಥಳದಲ್ಲಿ ಬಾವಿಯನ್ನು ತೋಡಿಸಿದಾಗ ಅಪಾರವಾದ ಜಲರಾಶಿಯೇ ಬಂದಿತು. ಆ ಬಾವಿಯನ್ನು ಇವತ್ತಿಗೂ ತೀರ್ಥಂ ಬಾವಿ ಎಂಬುದಾಗಿ ಕರೆಯುತ್ತಾರೆ. ಒಬ್ಬ ರಾಜನು ಸತ್ಯಪ್ರಿಯ ತೀರ್ಥರ ವೈಭವವನ್ನು ತಿಳಿದುಕೊಂಡು ಅವರನ್ನು ಪರೀಕ್ಷಿಸಬೇಕು ಎಂಬ ಅಪೇಕ್ಷೆಯಿಂದ ನೈವೇದ್ಯಕ್ಕೆಂದು 3 ಪಾತ್ರೆಗಳನ್ನು ತರಿಸಿ, ಒಂದರಲ್ಲಿ ಮಾಂಸ, ಮತ್ತೊಂದರಲ್ಲಿ ಒಣಗಿದ ಮೀನುಗಳು, ಮತ್ತೊಂದು ಪಾತ್ರೆಯಲ್ಲಿ ರಕ್ತ ಇವುಗಳನ್ನು ಇಟ್ಟು ಅದರ ಮೇಲೆ ಪಾತ್ರೆಯನ್ನು ಮುಚ್ಚಿ ಗುರುಗಳ ಹತ್ತಿರ ಬಂದು ಸಮರ್ಪಣೆ ಮಾಡಿದನು. ಸತ್ಯಪ್ರಿಯ ತೀರ್ಥರು ಎಲ್ಲವನ್ನು ಬಲ್ಲವರಾಗಿದ್ದರೂ ಕೂಡ ರಾಜನನ್ನು ಕ್ಷಮಿಸಿದರು. ಆದರೆ ರಾಮದೇವರು ಮಾತ್ರ ರಾಜನನ್ನು ಕ್ಷಮಿಸಲಿಲ್ಲ. ಸತ್ಯಪ್ರಿಯ ತೀರ್ಥರ ಮುಂದೆ ಇಂತಹ ನಿಷಿದ್ಧವಾದ ಪದಾರ್ಥಗಳನ್ನು ತಂದಿಟ್ಟಿದ್ದರಿಂದ ಅವನು ಒಂದು ಕಣ್ಣನ್ನು ಕಳೆದುಕೊಂಡ. ಕಣ್ಣು ಕಳೆದುಕೊಂಡು ಗುರುಗಳ ಹತ್ತಿರ ಬಂದು, ಸ್ವಾಮಿ, ನಾನು ಅಪರಾಧವೆಸಗಿದ್ದೇನೆ, ಮೂಲರಾಮದೇವರಿಗೆ ಅನ್ಯಾಯ ಮಾಡಿದ್ದೇನೆ, ಕ್ಷಮಿಸಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡಾಗ ಆಗ ಸತ್ಯಪ್ರಿಯ ತೀರ್ಥರು ತಮ್ಮ ತಪಃಪ್ರಭಾವದಿಂದ ರಾಮದೇವರಲ್ಲಿ ಬೇಡಿಕೊಂಡು ಅವನಿಗೆ ಮೊದಲು ಹೇಗೆ ಕಣ್ಣುಗಳಿತ್ತೋ ಅದೇ ರೀತಿಯಾಗಿ ಬರುವಂತೆ ಅನುಗ್ರಹ ಮಾಡಿದರು. ಆಮೇಲೆ ಅವನು ತಂದಿಟ್ಟ ಆ 3 ಪಾತ್ರೆಗಳ ಮೇಲೆ ತುಳಸಿಯುಕ್ತವಾದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರು. ಅದರಲ್ಲಿ ರಕ್ತವಿದ್ದ ಪಾತ್ರೆ ಕದಲಾರತಿಯಾಯಿತು. ಒಣಗಿದ ಮೀನುಗಳು ಸಣ್ಣ ಸಣ್ಣ ಕಲ್ಲು ಸಕ್ಕರೆಗಳಾದವು. ಮಾಂಸವು ಗಂಧದ ಉಂಡೆಯಾಯಿತು. ಅದನ್ನು ಗಮನಿಸಿದ ರಾಜ ಆಶ್ಚರ್ಯವೂ ಆಶ್ಚರ್ಯ, ತನ್ನ ದುರಹಂಕಾರವನ್ನು ಕಳೆದುಕೊಂಡು ಸತ್ಯಪ್ರಿಯ ತೀರ್ಥರ ಭಕ್ತನಾಗಿ ಅವರಿಗೆ 3 ವಿಧವಾದ ಅಪರಾಧಗಳನ್ನು ಮಾಡಿದ್ದಕ್ಕಾಗಿ 3 ಗ್ರಾಮಗಳನ್ನು ಉಂಬಳಿಯಾಗಿ ನೀಡಿದನು. 100 ಎಕರೆ ಭೂಮಿಯನ್ನು ಕೂಡ ಸಮರ್ಪಣೆ ಮಾಡಿದನು. ಅಂತಹ ತಪೋಮೂರ್ತಿಗಳು ಸತ್ಯಪ್ರಿಯ ತೀರ್ಥರಾಗಿದ್ದಾರೆ. ಸತ್ಯವಿಜಯ ತೀರ್ಥರು
ಆರಣಿ ಮಹಾಸಂಸ್ಥಾನದ ರಾಜಗುರುಗಳಾಗಿ ಅನೇಕ ವರ್ಷಗಳ ಕಾಲ ಆರಣಿಯ ಹತ್ತಿರದಲ್ಲಿ ಸತ್ಯವಿಜಯನಗರ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದರು. ತಮ್ಮ ಅವತಾರದ ಕಾರ್ಯ ಮುಗಿಯಿತು ಎಂದು ತಿಳಿದಾಕ್ಷಣ ಚೈತ್ರ ಕೃಷ್ಣ ಏಕಾದಶಿಯ ದಿನದಂದು ನಾವು ವೃಂದಾವನ ಪ್ರವೇಶ ಮಾಡುವರಿದ್ದೇವೆ. ಅಲ್ಲಿಯವರೆಗೆ ಈ ರಾಮದೇವರ ಪೂಜೆಯನ್ನು ಎಲ್ಲರೂ ಹೊರಗಡೆಯಿಂದಲೇ ಅರ್ಚನೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಊಟ ಮಾಡತಕ್ಕದ್ದು. ನಾವು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಯಾವಾಗ ಸತ್ಯಪ್ರಿಯ ತೀರ್ಥರು ಇಲ್ಲಿಗೆ ಬರುತ್ತಾರೋ ಅವರಿಗೆ ಈ ಪೆಟ್ಟಿಗೆಯ ಕೀಲಿಯನ್ನು ಕೊಡಬೇಕು ಎಂದು ಆ ಆರಣಿ ಮಹಾರಾಜರಿಗೆ ತಿಳಿಸಿದರು. ಆ ಪ್ರಕಾರವಾಗಿ ಸತ್ಯವಿಜಯ ತೀರ್ಥರು ವೃಂದಾವನ ಪ್ರವೇಶ ಮಾಡಿದ ಅನಂತರ ಕೆಲವು ದಿವಸಗಳ ಅನಂತರದಲ್ಲಿ ಸತ್ಯಪ್ರಿಯ ತೀರ್ಥರು ಸತ್ಯವಿಜಯನಗರಕ್ಕೆ ಬರುತ್ತಾರೆ. ಬಂದವರೇ ರಾಮದೇವರ ಪೆಟ್ಟಿಗೆಯ ಕೀಲಿಯನ್ನು ತೆಗೆದುಕೊಂಡು ಆ ಪೆಟ್ಟಿಗೆಯನ್ನು ಬಿಚ್ಚುವುದಕ್ಕಾಗಿ ಹೋಗ್ತಾರೆ. ಬರುವುದೇ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ಬರದೇ ಇದ್ದಾಗ ಅವರು ಯೋಚನೆ ಮಾಡಿದರು, ನಾನು ಮೊದಲು ಗುರುಗಳ ದರ್ಶನವನ್ನು ಮಾಡಿ ಆಮೇಲೆ ದೇವರ ಹತ್ತಿರ ಬಂದರೆ ದೇವರು ಸುಲಭವಾಗಿ ಸಿಗುತ್ತಾನೆ ಎಂದು ಯೋಚಿಸಿ ಗುರುಗಳಿದ್ದ ಹತ್ತಿರ ಬಂದು ಅಲ್ಲಿ ಆ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಗ್ಮಾ ಕೃತಾಃ ನಾನ್ಯಾ ಮೇ ಗತಿರಸ್ತಿ ಸತ್ಯವಿಜಯ ಸ್ವಾಮಿನ್ ಸ್ತೋದಂಗ್ರಿಂ ವಿನಾ ಎಂಬುದಾಗಿ ಸ್ತೋತ್ರ ಮಾಡಿದ ಮೇಲೆ ರಾಮದೇವರ ಪೆಟ್ಟಿಗೆ ಸುಲಭವಾಗಿ ಗುರುಗಳು ಸ್ವೀಕಾರ ಮಾಡಿದರು. ರಾಮದೇವರು ಒಲಿದು ಬಂದಿದ್ದಾರೆ. ಅಂತಹ ಮೂಲರಾಮದೇವರ ವಿಶೇಷವಾದ ಪೂಜೆಯನ್ನು ಮಾಡಿ ಕೊನೆಗೆ ಮಾನಾಮಧುರೆಯಲ್ಲಿ ವೃಂದಾವನ ಪ್ರವೇಶ ಮಾಡಿದ ಮಹಾಗುರುಗಳು ಸತ್ಯಪ್ರಿಯ ತೀರ್ಥರು. ಅವರು ನಮಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕರುಣಿಸಲಿ. ಸತ್ಯಪ್ರಿಯ ತೀರ್ಥರು ರಚನೆ ಮಾಡಿದ ಗ್ರಂಥಗಳು ತೈತ್ತರೀಯ ಭಾಷ್ಯ ಟಿಪ್ಪಣಿ, ಮಾಂಡುಕ್ಯ ಭಾಷ್ಯ ಟಿಪ್ಪಣಿ, ಮುಂಡಕ ಭಾಷ್ಯ ಟಿಪ್ಪಣಿ, ತತ್ವಪ್ರಕಾಶಿಕ ಟಿಪ್ಪಣಿ, ತಾತ್ಪರ್ಯ ಚಂದ್ರಿಕಾ ಟಿಪ್ಪಣಿ, ಜಯತೀರ್ಥ ಸ್ತುತಿ, ಮಹಾಭಾಷ್ಯ ವಿವರಣ. ಸತ್ಯಪ್ರಿಯ ತೀರ್ಥರನ್ನು ವರ್ಣಿಸುವಂತಹ ಕೃತಿ ಘನಶ್ಯಾಮ ಕವಿ ರಚನೆ ಮಾಡಿದ ಪ್ರಚಂಡ ರಾಹೋದಯ. ಸತ್ಯಪ್ರಿಯ ತೀರ್ಥರಿಂದ ಪ್ರಭಾವಿತರಾದ ರಾಜರುಗಳು ಪುಣ್ಯಪುರಾಧೀಶರಾದ ದಿಲ್ಲೀಶ್ವರರನ್ನು ಸೋಲಿಸಿದ ಶೂರಾಗ್ರೇಸರರಾದ ಪ್ರಥಮ ಪೇಶವೆ ಬಾಜಿರಾಯ, ಸವಾಯಿ ಜಯಸಿಂಗರಾಜರು, ಕೃಷ್ಣರಾಜರು ಮತ್ತು ಅನೇಕ ಸೇನಾಧಿಪತಿಗಳು ಮತ್ತು ಫತೇಸಿಂಗ ಎನ್ನುವ ರಾಜರುಗಳು ಅವರನ್ನು ಕೀರ್ತಿಸಿದ ಹರಿದಾಸರು ವಿಜಯದಾಸರು.